ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ನಿಲ್ಲುತ್ತಾ? ಗೃಹ ಜ್ಯೋತಿ ಜೊತೆಗೆ ಗೃಹಲಕ್ಷ್ಮಿ ಹಣವೂ ಕೂಡ ಸ್ಟಾಪ್ ಆಗುತ್ತಾ? ಗ್ಯಾರಂಟಿ ಯೋಜನಾ ಅನುಷ್ಠಾನ ಅಧ್ಯಕ್ಷ ಈ ಬಗ್ಗೆ ಹೇಳಿದ್ದೇನು? ನೋಡಿ, ಗೃಹಲಕ್ಷ್ಮಿ ಸದ್ಯಕ್ಕೆ ಈಗ ರಾಜ್ಯದಾದ್ಯಂತ ಗೃಹಲಕ್ಷ್ಮಿ ವಿಷಯದ ಬಗ್ಗೆನೇ ಪ್ರಸ್ತಾಪ ಆಗ್ತಾ ಇದೆ. ಕಾರಣ, ಹೆಣ್ಣು ಮಕ್ಕಳಿಗೆ ಬಹಳ ಮುಖ್ಯವಾಗಿರುವಂತಹ ಯೋಜನೆಗಳು. ನೋಡಿ, ಪಂಚ ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತರುತ್ತೆ. ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಶಕ್ತಿ ಯೋಜನೆ ಸೇರಿದಂತೆ ಪಂಚ ಗ್ಯಾರಂಟಿಗಳನ್ನು, ಅನ್ನಭಾಗ್ಯ ಯೋಜನೆಯನ್ನು ಕೂಡ ಜಾರಿಗೆ ತರುತ್ತೆ. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಹೇಳು ಮಾಡಿಸಿರುವಂತಹ ಯೋಜನೆಗಳು ಅಂತಂದರೆ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ. ಈ ಯೋಜನೆಗಳು ಯಾವ ರೀತಿ ಅಂತಂದರೆ ಹೆಣ್ಮಕ್ಳಿಗೆ ಫ್ರೀ ಬಸ್ಸು, ಮತ್ತೊಂದು ಕಡೆ 2,000 ರೂಪಾಯಿ ಪ್ರತಿ ಹೆಣ್ಣು ಮಗಳ ಅಕೌಂಟಿಗೆ, ಅಂದರೆ ಮನೆಯ ಒಡತಿ, ಅತ್ತೆ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಪ್ರತಿ ಮನೆಯ ಒಡತಿಗೆ ತಿಂಗಳಿಗೆ 2,000 ರೂಪಾಯಿ ಅಕೌಂಟಿಗೆ ಬಂದು ಬೀಳುವಂಥ ಯೋಜನೆ ಇದು. ಮತ್ತೊಂದು ಕಡೆ 200 ಯೂನಿಟ್ ವಿದ್ಯುತ್ ಫ್ರೀ ಪ್ರತಿ ತಿಂಗಳು ಯೂಸ್ ಮಾಡ್ಕೋಬೋದು. ಇಂತಹ ಯೋಜನೆಗಳನ್ನು ರಾಜ್ಯ ಸರ್ಕಾರ ಹೆಣ್ಣು ಮಕ್ಕಳಿಗೆ ಅಂತಲೇ ಘೋಷಣೆ ಮಾಡ್ತು. ಅದು ಬಹಳ ಇಷ್ಟವಾಗಿರುವಂಥ ಯೋಜನೆಗಳಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈಗ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು. ಸಿದ್ದರಾಮಯ್ಯನವರು ಕೆಳಗಿಳಿದ್ರು, ಡಿ ಕೆ ಶಿವಕುಮಾರ್ ಅವರು ಮೇಲೇರಿದ್ರು, ಅಂದರೆ ಮುಖ್ಯಮಂತ್ರಿ ಆದರು. ಸದ್ಯಕ್ಕೆ ಈಗ ಗೊಂದಲ ಸೃಷ್ಟಿ ಮಾಡಿರುವಂಥ ಈ ಯೋಜನೆಗಳು ಅಂದರೆ ಏನು, ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಮರು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಖಡಕ್ ಸೂಚನೆಯನ್ನು ಕೊಟ್ಟರು. ಇದು ಒಂದು ಕಡೆ ಹೆಣ್ಮಕ್ಳು ತಲೆನೋವು ಆಗ್ಬಿಡುತ್ತೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾಕಾದರೂ ಮುಖ್ಯಮಂತ್ರಿ ಆದರೂ, ಅವ್ರು ಮುಖ್ಯಮಂತ್ರಿ ಆಗೋದಲ್ಲದೆ ನಮಗೆ ಈ ಗೃಹಲಕ್ಷ್ಮಿ ಹಣ ಅಕೌಂಟ್ ಬರ್ತಾ ಇಲ್ಲ ಅಂತ ಪಾಪ ಬೇಜಾರಾಗಿದ್ದಾರೆ. ಸೊ ಈಗ ಒಂದು ಶಾಕಿಂಗ್ ನ್ಯೂಸ್ ಏನಂತಂದ್ರೆ, ನೋಡಿ, ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಸದ್ಯಕ್ಕೆ ಹೊಸ ಅರ್ಜಿ ಸಲ್ಲಿಸುವಂತ ಅವಕಾಶವನ್ನ ಕೊಡಲಾಗಿದೆ. ಯೋಜನೆಗಳ ಪರಿಷ್ಕರಣೆವರೆಗೂ ಗೃಹ ಜ್ಯೋತಿ ಅಂದರೆ ಗೃಹಲಕ್ಷ್ಮಿ ಹಣ ನಿಲ್ಲುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಯಾಕಂತಂದ್ರೆ ರಾಜ್ಯ ಸರ್ಕಾರದ ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಹಾಗೆ ಗೃಹ ಜ್ಯೋತಿ ಯೋಜನೆಗಳ ಪರಿಷ್ಕರಣೆ ಪ್ರಕ್ರಿಯೆ ನಡೀತಾ ಇದೆ. ಅನರ್ಹ ಫಲಾನುಭವಿಗಳನ್ನ ಪಟ್ಟಿಯಿಂದ ಹೊರತೆಗೆಯುವ ಕೆಲಸ ನಡೀತಾ ಇದೆ. ಇದರ ನಡುವೆ ಇದೀಗ ಅರ್ಹ ಫಲಾನುಭವಿಗಳು ಮತ್ತೆ ಹೊಸ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ಹೊಸ ಅರ್ಜಿ ಸಲ್ಲಿಸುವವರೆಗೂ ಗೃಹಲಕ್ಷ್ಮಿ ಹಣ ಬರೋದಿಲ್ವಾ, ಹೊಸ ಅರ್ಜಿ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂತಹ ಗೊಂದಲ ಜನರಲ್ಲಿ ಮನೆ ಮಾಡಿದೆ. ಈ ಬಗ್ಗೆ ಮಾತಾಡಿರುವಂತಹ ಗ್ಯಾರಂಟಿ ಯೋಜನಾ ಅನುಷ್ಠಾನದ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಅವರು ರಾಜ್ಯದ ಜನರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೊಸ ಅರ್ಜಿ ಸಲ್ಲಿಕೆ ಮಾಡುವುದು ಯಾವಾಗ? ನೋಡಿ, ಗ್ಯಾರಂಟಿ ಪರಿಷ್ಕರಣೆಯಿಂದಾಗಿ ಗೃಹಲಕ್ಷ್ಮಿ ಹಾಗೆ ಗೃಹ ಜ್ಯೋತಿ ಯೋಜನೆ ಬಗ್ಗೆ ನಾನಾ ಗೊಂದಲಗಳು ಸೃಷ್ಟಿ ಆಗಿರುವುದರ ಬೆನ್ನಲ್ಲೇ ಹೊಸ ಅರ್ಜಿ ಕುರಿತು ಗ್ಯಾರಂಟಿ ಯೋಜನಾ ಅನುಷ್ಠಾನದ ಅಧ್ಯಕ್ಷರು ಮುಂದುವರೆದು ಮಾತಾಡ್ತಾರೆ. ಸದ್ಯಕ್ಕೆ ಹೊಸ ಅರ್ಜಿ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಸದ್ಯಕ್ಕೆ ಹೊಸ ಅರ್ಜಿ ಸಲ್ಲಿಸುವಂಥ ಅವಕಾಶ ಇಲ್ಲದಂತಾಗಿದೆ. ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಜೊತೆ ಹೊಸ ಅರ್ಜಿ ಸಲ್ಲಿಕೆ ಕೂಡ ವಿಳಂಬ ಆಗ್ತಾ ಇದೆ. ಸದ್ಯಕ್ಕೆ ಜನರಿಗೆ 2 ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಕೆಗೆ ಅವಕಾಶವನ್ನ ಕೊಟ್ಟಿಲ್ವಂತೆ. ಇನ್ನು ಅರ್ಜಿ ಸಲ್ಲಿಕೆಗೆ ದಿನಾಂಕ ನಿಗದಿ ಆಗಿಲ್ವಾ ಅಂತ ಗ್ಯಾರಂಟಿ ಯೋಜನಾ ಅನುಷ್ಠಾನದ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಅವರು ತಿಳಿಸಿದ್ರು. ನೋಡಿ, ಫಲಾನುಭವಿಗಳ ಪರಿಷ್ಕರಣೆ ಫಸ್ಟು. ಇಡೀ ರಾಜ್ಯದ ಫಲಾನುಭವಿಗಳ ಲಿಸ್ಟ್ ಪರಿಷ್ಕರಣೆ ಆಗುವವರೆಗೂ ಅರ್ಜಿ ಸಲ್ಲಿಕೆಗೆ ದಿನಾಂಕ ಘೋಷಣೆ ಆಗೋದಿಲ್ಲ ಅಂತ ಗ್ಯಾರಂಟಿ ಯೋಜನಾ ಅನುಷ್ಠಾನದ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಅವರು ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸಿ ಚರ್ಚೆ ಕೂಡ ನಡೆಸಲಾಗಿದೆ. ನೋಡಿ, ಗೃಹ ಜ್ಯೋತಿ ಜೊತೆಗೆ ಗೃಹಲಕ್ಷ್ಮಿ ಹಣವೂ ಕೂಡ ನಿಲ್ಲುತ್ತಾ ಅಂತ ಕೇಳಿದ್ರೆ ಸಭೆಯಲ್ಲಿ ಪರಿಷ್ಕರಣೆ ಮುಗಿಯುವವರೆಗೂ ಅರ್ಜಿ ಆಹ್ವಾನ ಮಾಡದೇ ಇರೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಅರ್ಜಿ ಸಲ್ಲಿಕೆಗೆ ಜನರು ಇನ್ನೂ ಕೂಡ ಕಾಯಬೇಕಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿದರು. ಇನ್ನು ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಮಾಡುವವರೆಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಅನ್ನುವ ಪ್ರಶ್ನೆಗೆ ಉತ್ತರಿಸಿದ ಎಚ್.ಎಂ. ರೇವಣ್ಣ ಅವರು ಸದ್ಯಕ್ಕೆ ಹಿಂದಿನಂತೆಯೇ ಯೋಜನೆ ಮುಂದುವರಿಯುತ್ತೆ. ಗೃಹಲಕ್ಷ್ಮಿ ಹಣ ಬರುವುದು ಹಾಗೆ ವಿದ್ಯುತ್ ನೀಡುವುದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಅಂತ ಎಚ್.ಎಂ. ರೇವಣ್ಣ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಪ್ ಮೂಲಕ ಗ್ಯಾರಂಟಿ ಪರಿಷ್ಕರಣೆ. ನೋಡಿ, ಆಪ್ ಮೂಲಕ ಗ್ಯಾರಂಟಿ ಪರಿಷ್ಕರಣೆ ನಡೆಸೋದಕ್ಕೆ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದ್ದು 1 ವಾರದಲ್ಲಿ ಮರು ಪರಿಶೀಲನೆ ಸರ್ವೆ ಶುರುವಾಗುತ್ತಂತೆ. ಸರ್ವೆ ಮಾದರಿಯಲ್ಲೇ ಮರು ಪರಿಶೀಲನೆ ನಡೆಯುತ್ತೆ. ಮನೆ ಮನೆಗೆ ತೆರಳಿ ಆಪ್ ಮೂಲಕ 4,000 ಸಿಬ್ಬಂದಿಯಿಂದ ಮರು ಪರಿಶೀಲನೆಯನ್ನು ನಡೆಸಲಾಗುತ್ತೆ. ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಇಲಾಖಾವಾರು ಅಧಿಕಾರಿಗಳಿಂದ ಸರ್ವೆಯಲ್ಲಿ ಭಾಗಿಯಾಗಲಿದ್ದಾರೆ. ಒಟ್ಟಾರೆಯಾಗಿ ಒಂದು ಕಡೆ ಗೃಹಲಕ್ಷ್ಮಿ ಹಣ ನಿಲ್ಲೋದಿಲ್ಲ, ಗೃಹ ಜ್ಯೋತಿಯು ಕೂಡ ನಿಲ್ಲೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಡುವುದರ ಮುಖಾಂತರ ಹೆಣ್ಣು ಮಕ್ಕಳ ಮೊಗದಲ್ಲಿ ಮತ್ತೊಮ್ಮೆ ಮಂದಹಾಸವನ್ನ ತರಿಸಿದ್ದಾರೆ ಎಚ್.ಎಂ. ರೇವಣ್ಣನವರು. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಅಥವಾ ಗೃಹ ಜ್ಯೋತಿಯ ಪಡಿತಾ ಇರುವಂತಹ ಫಲಾನುಭವಿಗಳು ಏನು ಹೇಳ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.